ಕ್ರಿಸ್ತರು ಮರಣವನ್ನು ಅನುಭವಿಸುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ 27ನೇ ವಚನದಲ್ಲಿ ಆ ಪ್ರಭು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕಳೆದ ಭಾಗ ಇದನ್ನು ನಿಲ್ಲಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದನ್ನು ಅನೇಕ ಉಪದೇಶಕರು ಹೇಳುವಂತದ್ದು ಒಡಂಬಡಿಕೆಯನ್ನು ಮಾಡಿಕೊಂಡಿರುವಂತವರು ಯಾರು, ಅದನ್ನು ನೆರವೇರಿಸಿದಂತವರು ಯಾರು ಎಂಬುದಾಗಿ ವಾಕ್ಯವನ್ನು ಗಮನಿಸಿ ಅದಾದ ನಂತರ ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತ ವಿಷಯವೇನೆಂದರೆ ಸೀಕ್ರೆಟ್ ರ್ಯಾಪ್ಚರ್, ಅಂದ್ರೆ ರಹಸ್ಯ ಬರೋಣ ಎಂಬುವಂತ ಉಪದೇಶವು ಒಂದು ಸುಳ್ಳಾದ ಬೋಧನೆಯಾಗಿದೆ ಎಂಬುದರಲ್ಲಿ 8ನೇ ಭಾಗದಲ್ಲಿದ್ದೇವೆ. ಕಳೆದ 7ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಯೆರೂಸಲೇಮಿನಲ್ಲಿ 3ನೇ ದೇವಾಲಯ ಕಟ್ಟಲ್ಪಡೋದಿಲ್ಲ ಎಂಬುದಾಗಿ ಗಮನಿಸಿದೆವು. ಬದಲಿಗೆ ನಾವೇ ದೇವರ ಆಲಯವಾಗಿದ್ದೀವಿ ಎಂಬುದಾಗಿ ವಾಕ್ಯಗಳನ್ನು ಗಮನಿಸಿದೆವು. ಈ ಭಾಗದಲ್ಲಿ ನಾವು ಗಮನಿಸುವಂತದ್ದು ಯೇಸು ಕ್ರಿಸ್ತರು ರಹಸ್ಯವಾಗಿ ಬಂದು ಹೋದ ನಂತರ ಕ್ರಿಸ್ತ ವಿರೋಧಿಯು ಬಂದು ಯೆರೂಸಲೇಮ್ ದೇವಾಲಯದಲ್ಲಿ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುತ್ತಾನೆಯೇ ಎಂಬುದಾಗಿ ಗಮನಿಸೋಣ. ಯಾಕಂದ್ರೆ ಅನೇಕ ಬೋಧಕರು ಹೇಳುವಂತದ್ದು ಕ್ರಿಸ್ತ ವಿರೋಧಿಯು ಯೆರೂಸಲೇಮ್ ಅಲ್ಲಿ ಬಂದು ಅರ್ಧ ವಾರ ಯಜ್ಞ ನೈವೇದ್ಯವನ್ನು ನಿಲ್ಲಿಸುವನು ಎಂಬುದಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಆದ್ರೆ ಕಳೆದ ಭಾಗದಲ್ಲಿ ನಾವು ಗಮನಿಸಿದೆವು ದೇವಾಲಯ ಕಟ್ಟಲ್ಪಡೋದಿಲ್ಲ ಎಂಬುದಾಗಿ. ಈಗ ದೇವಾಲಯನೇ ಕಟ್ಟಲ್ಪಡೋದಿಲ್ಲ ಎಂಬುದಾಗಿ ನಾವು ನೋಡಿದ ಮೇಲೆ ಅಲ್ಲಿ ಕ್ರಿಸ್ತ ವಿರೋಧಿ ಬಂದು ಯಜ್ಞ ನೈವೇದ್ಯ ನಿಲ್ಲಿಸುವುದು ಹೇಗೆ ಸಾಧ್ಯ? ಹಾಗಾದ್ರೆ ಯಜ್ಞ ನೈವೇದ್ಯ ನಿಲ್ಲಿಸುವಂತವರು ಯಾರು ಎಂಬುದಾಗಿ ವಾಕ್ಯಗಳನ್ನು ಗಮನಿಸೋಣ ಬ್ರದರ್ ಸಿಸ್ಟರ್ಸ್. ಅದಕ್ಕಾಗಿ ವಾಕ್ಯ ದಾನಿಯೇಲ 9ನೇ ಅಧ್ಯಾಯ ವಚನ 25ರಿಂದ 27. ಇದನ್ನು ತಿಳಿದು ಮಂದಟ್ಟಿ ಮಾಡಿಕೋ, ಯೆರೂಸಲೇಮ್ ಜೀರ್ಣೋದ್ಧಾರವಾಗಿ ಕಟ್ಟಲ್ಪಡಲಿ ಎಂಬ ದೈವೋಕ್ತಿಯು ಹೊರಡುವಂದಿನಿಂದ ಅಭಿಷಕ್ತನಾದ ಪ್ರಭುವು ಬರುವುದರೊಳಗೆ 7 ವಾರಗಳು ಕಳೆಯಬೇಕು. ಅದು ಪುನಃ ಕಟ್ಟಲ್ಪಟ್ಟು 62 ವಾರ ಇರುವುದು. ಅದಕ್ಕೆ ಚೌಕವೂ ಕಂದಕವೂ ಇರುವವು. ಆ ಕಾಲವು ಬಹು ಕಷ್ಟಕಾಲ. 62 ವಾರಗಳಾದ ಮೇಲೆ ಅಭಿಷೇಕ್ತನೊಬ್ಬನು ಛೇದಿಸಲ್ಪಡುವನು, ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿ ತುಳುಕುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು. ನಿಶ್ಚಿತ ನಾಶನಗಳು ಸಂಭವಿಸುವವು. ಪ್ರಭುವು 1 ವಾರದ ಮಟ್ಟಿಗೆ ಬಹುಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತುಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಆಮೇನ್. ಆಮೇನ್. ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು 25ನೇ ವಚನದಲ್ಲಿ ಅಭಿಷಕ್ತನಾದ ಪ್ರಭು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದು ಯೇಸು ಕ್ರಿಸ್ತನ ಬಗ್ಗೆ. 26ನೇ ವಚನ ಗಮನಿಸುವಾಗ ಅಭಿಷಕ್ತನು ಛೇದಿಸಲ್ಪಡುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತರು ಮರಣವನ್ನು ಅನುಭವಿಸುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ 27ನೇ ವಚನದಲ್ಲಿ ಆ ಪ್ರಭು 1 ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕಳೆದ ಭಾಗದಲ್ಲಿ ನಾವು ಗಮನಿಸಿದೆವು ಆ ಪ್ರಭು ದೃಢವಾದ ಒಡಂಬಡಿಕೆ ಮಾಡಿಕೊಳ್ಳುವನು ಅಂದ್ರೆ ಇದು ಯೇಸು ಕ್ರಿಸ್ತನನ್ನು ಕುರಿತು ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತರೇ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ, ಆ ಒಡಂಬಡಿಕೆಯನ್ನು ಅವರೇ ನೆರವೇರಿಸಿದ್ದಾರೆ ಎಂಬುದಾಗಿ ಸಹ ನಾವು ಗಮನಿಸಿ ತಿಳಿದುಕೊಂಡೆವು. ಅದರಲ್ಲೇ ಅರ್ಧ ವಾರ ಯಜ್ಞ ನೈವೇದ್ಯವನ್ನು ನಿಲ್ಲಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದನ್ನು ಅನೇಕ ಉಪದೇಶಕರು ಹೇಳುವಂತದ್ದು ಕ್ರಿಸ್ತ ವಿರೋಧಿಯು ಯಜ್ಞ ನೈವೇದ್ಯವನ್ನು ನಿಲ್ಲಿಸುತ್ತಾನೆ ಎಂಬುದಾಗಿ ಈ ವಾಕ್ಯವನ್ನು ಕುರಿತು ಬೋಧಿಸುವವರಾಗಿದ್ದಾರೆ. ಬ್ರದರ್ ಸಿಸ್ಟರ್ಸ್, ಕಳೆದ ಭಾಗದಲ್ಲಿ ನಾವು ಗಮನಿಸಿದೆವು ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿರುವಂತದ್ದು ಕ್ರಿಸ್ತ ವಿರೋಧಿ ಅಲ್ಲ, ಯೇಸು ಕ್ರಿಸ್ತನೇ ಎಂಬುದಾಗಿ. ಈಗ ಅರ್ಧ ವಾರ ಯಜ್ಞ ನೈವೇದ್ಯವನ್ನು ನಿಲ್ಲಿಸುವಂತವರು ಯೇಸು ಕ್ರಿಸ್ತರೇ ಎಂಬುದಾಗಿ ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ತಿಳ್ಕೋಬಹುದು ಬ್ರದರ್ ಸಿಸ್ಟರ್ಸ್. ಅದಕ್ಕಾಗಿ ಕೆಲವು ವಾಕ್ಯವನ್ನು ಗಮನಿಸೋಣ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಸಲ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಂಡಿರುವಂತವರು ಯಾರು, ಅದನ್ನು ನೆರವೇರಿಸಿದಂತವರು ಯಾರು ಎಂಬುದಾಗಿ ವಾಕ್ಯವನ್ನು ಗಮನಿಸಿ ಅದಾದ ನಂತರ ಅರ್ಧ ವಾರ ಯಜ್ಞ ನೈವೇದ್ಯವನ್ನು ನಿಲ್ಲಿಸಿದಂತವರು ಯಾರು, ಅದನ್ನು ಕ್ರಿಸ್ತ ವಿರೋಧಿ ನಿಲ್ಲಿಸಿದ್ದಾನೆಯೇ ಅಥವಾ ಯೇಸು ಕ್ರಿಸ್ತನ ನಿಲ್ಲಿಸಿದ್ದಾರೆಯೇ ಅಥವಾ ಯೇಸು ಕ್ರಿಸ್ತನ ನಿಲ್ಲಿಸುತ್ತಾರಾ ಅಥವಾ ಕ್ರಿಸ್ತ ವಿರೋಧಿ ನಿಲ್ಲಿಸುತ್ತಾನಾ ಎಂಬುದಾಗಿ ವಾಕ್ಯವನ್ನು ಗಮನಿಸಿ ಆ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ಬ್ರದರ್ ಸಿಸ್ಟರ್ಸ್. ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ, ಇದು ಕ್ರಿಸ್ತನ ಬಗ್ಗೆನೇ ಬರೆಯಲ್ಪಟ್ಟಿರುವುದು ಎಂಬುದಕ್ಕೆ ವಾಕ್ಯವನ್ನು ಗಮನಿಸೋಣ. ಗಲಾತ್ಯ 3ನೇ ಅಧ್ಯಾಯ ವಚನ 15ರಿಂದ 17. ಸಹೋದರರೇ, ಲೋಕದ ವ್ಯವಹಾರವನ್ನು ಹಿಡಿದು ಮಾತಾಡುತ್ತೇನೆ. ಸ್ಥಿರಪಡಿಸಿದ ಒಂದು ಒಡಂಬಡಿಕೆಯು ಕೇವಲ ಮನುಷ್ಯನದಾಗಿದ್ದರೂ ಅದನ್ನು ಯಾರೂ ರದ್ದು ಮಾಡುವುದಿಲ್ಲ, ಅದಕ್ಕೆ ಹೆಚ್ಚು ಮಾತುಗಳನ್ನು ಕೂಡಿಸುವುದಿಲ್ಲ. ಒಳ್ಳೆಯದು, ದೇವರು ಅಬ್ರಾಮನಿಗೂ ಅವನ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿ ಒಬ್ಬನನ್ನೇ ಸೂಚಿಸುತ್ತಾನೆ. ಆ ಒಬ್ಬನು ಕ್ರಿಸ್ತನೇ. ನನ್ನ ತಾತ್ಪರ್ಯವೇನೆಂದರೆ, ದೇವರು ಮೊದಲು ಸ್ಥಿರಪಡಿಸಿದ ಒಡಂಬಡಿಕೆಯನ್ನು 430 ವರ್ಷಗಳ ಮೇಲೆ ಬಂದ ಧರ್ಮಶಾಸ್ತ್ರವು ರದ್ದು ಮಾಡಿ ಆ ವಾಗ್ದಾನವನ್ನು ವ್ಯರ್ಥ ಮಾಡುವುದಿಲ್ಲ.
ಆಮೇನ್. ಆಮೇನ್. ಈ ವಾಕ್ಯದಲ್ಲಿ ನಾವು ಗಮನಿಸುವಂತದ್ದು 15ನೇ ವಚನದಲ್ಲಿ ಸ್ಥಿರವಾದ ಒಡಂಬಡಿಕೆಯನ್ನು ಎಂಬುದಾಗಿ ಬರೆಯಲ್ಪಟ್ಟಿದೆ. 17ನೇ ವಚನದಲ್ಲಿ ಗಮನಿಸುವಾಗ ಸ್ಥಿರವಾದ ಒಡಂಬಡಿಕೆ ಎಂಬುದಾಗಿ ಬರೆಯಲ್ಪಟ್ಟಿದೆ. 15 ಮತ್ತು 17ನೇ ವಚನ ಎರಡು ವಚನದಲ್ಲೂ ನಾವು ಗಮನಿಸುವಂತದ್ದು ಸ್ಥಿರವಾದ ಒಡಂಬಡಿಕೆಯು ಸ್ಥಿರವಾದ ಒಡಂಬಡಿಕೆ ಎಂಬುದಾಗಿ. ಇದೇ ವಾಕ್ಯವನ್ನು ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ 27ನೇ ವಚನದಲ್ಲಿ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು ಎಂಬುದಾಗಿ. ಈ ಸ್ಥಿರವಾದ, ದೃಢವಾದ ಈ ಎರಡೂ ಪದಗಳು ಒಂದನ್ನೇ ಸೂಚಿಸಿದ ಬ್ರದರ್ಸ್ ಸಿಸ್ಟರ್ಸ್. ಸೊ ಈ ವಾಕ್ಯವನ್ನು ದಾನಿಯೇಲ ಗ್ರಂಥದಲ್ಲಿ ಬರೆಯಲ್ಪಡುವಂತಹ ವಚನವನ್ನೇ ಯೇಸು ಕ್ರಿಸ್ತರು ನೆರವೇರಿಸಿದ್ದಾರೆ. ಹೇಗೆಂದರೆ 16ನೇ ವಚನವನ್ನು ಗಮನಿಸುವಾಗ ಅಬ್ರಹಾಮನೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ 16ನೇ ವಚನ ಮುಗಿಯುವಾಗ ಆ ಒಬ್ಬನು ಕ್ರಿಸ್ತನೇ, ಅಂದ್ರೆ ಕ್ರಿಸ್ತನು ಆ ಒಡಂಬಡಿಕೆಯನ್ನು ಸೂಚಿಸುವಂತದ್ದು ಎಂಬುದಾಗಿ ಆ ಕ್ರಿಸ್ತನಿಗೆ ಹೋಲಿಕೆ ಮಾಡಿ ಬರೆಯಲ್ಪಟ್ಟಿರುವುದು ಬ್ರದರ್ಸ್ ಸಿಸ್ಟರ್ಸ್. ಅಂದರೆ ದಾನಿಯೇಲನ ಗ್ರಂಥದಲ್ಲಿ 9ನೇ ಅಧ್ಯಾಯ 27ನೇ ವಚನದಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಬರೆಯಲ್ಪಟ್ಟಿರುವಂತದ್ದು ಗಲಾತ್ಯ 3ನೇ ಅಧ್ಯಾಯ 15 ಮತ್ತು 17ನೇ ವಚನವನ್ನು ಗಮನಿಸುವಾಗ ಆ ದೃಢವಾದ ಒಡಂಬಡಿಕೆ, ಆ ಸ್ಥಿರವಾದ ಒಡಂಬಡಿಕೆಯನ್ನು ಯೇಸು ಕ್ರಿಸ್ತನ ಕುರಿತು ಬರೆಯಲ್ಪಟ್ಟಿದೆ ಬ್ರದರ್ಸ್ ಸಿಸ್ಟರ್ಸ್. ಹಾಗೇನೆ ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನವನ್ನು ನಾವು ಗಮನಿಸುವಾಗ ಇದು ನನ್ನ ರಕ್ತ, ಇದು ಬಹು ಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತ, ಇದು ಒಡಂಬಡಿಕೆ ರಕ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ದಾನಿಯೇಲ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಒಡಂಬಡಿಕೆಯನ್ನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಕ್ರಿಸ್ತನ ಕುರಿತು ಬರೆಯಲ್ಪಟ್ಟಿದೆ. ಮತ್ತಾಯನ ಬರೆದ ಸುವಾರ್ತೆಯನ್ನು ನಾವು ಗಮನಿಸುವಾಗ ಆ ಒಡಂಬಡಿಕೆಯನ್ನು ಯೇಸು ಕ್ರಿಸ್ತನೇ ನೆರವೇರಿಸಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮಾರ್ಕ 14ನೇ ಅಧ್ಯಾಯ 24ನೇ ವಚನ ನಾವು ಗಮನಿಸುವಾಗ ಇದು ನನ್ನ ರಕ್ತ, ಇದು ಒಡಂಬಡಿಕೆ ರಕ್ತ, ಇದು ಬಹು ಜನರಿಗೋಸ್ಕರ ಸುರಿಸಲ್ಪಡುವಂತ ರಕ್ತ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅರ್ಥ ಮಾಡ್ಕೊಳ್ಳಿ, ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ ಆ ಒಡಂಬಡಿಕೆ ಯೇಸು ಕ್ರಿಸ್ತರು ಮಾಡಿಕೊಂಡು ಆ ವಾಕ್ಯವನ್ನು, ಆ ಒಡಂಬಡಿಕೆಯನ್ನು ನೆರವೇರಿಸಿದ್ದಾರೆ ಬ್ರದರ್ಸ್ ಸಿಸ್ಟರ್ಸ್. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಹೇಳುವಂತದ್ದು ಕ್ರಿಸ್ತ ವಿರೋಧಿಯು ಒಡಂಬಡಿಕೆಯನ್ನು ಮಾಡಿಕೊಳ್ತಾನೆ ಎಂಬುದಾಗಿ ಹೇಳುವವರಾಗಿರ್ತಾರೆ. ಅದು ಸುಳ್ಳಾದ ಉಪದೇಶ. ಇದಕ್ಕೆ ನಾವು ಕಳೆದ ಭಾಗಗಳಲ್ಲೇ ಗಮನಿಸಿ ತಿಳಿದುಕೊಂಡೆವು. ಕ್ರಿಸ್ತ ವಿರೋಧಿಯು ಇಸ್ರಾಯೇಲ್ ಜನರೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಳ್ಳೋದಿಲ್ಲ. ಒಡಂಬಡಿಕೆಯನ್ನು ಮಾಡಿಕೊಳ್ಳುವಂತದ್ದು, ಒಡಂಬಡಿಕೆಯನ್ನು ನೆರವೇರಿಸಿರುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಎಂಬುದಾಗಿ ತಿಳ್ಕೊಂಡೆವು. ಈಗ ಯಜ್ಞ ನೈವೇದ್ಯವನ್ನು ನಿಲ್ಲಿಸುವಂತವರು ಯಾರು? ಕ್ರಿಸ್ತ ವಿರೋಧಿನ ಅಥವಾ ಯೇಸು ಕ್ರಿಸ್ತನ ಎಂಬುದಾಗಿ ಕೇಳೋದಾದ್ರೆ ಯಜ್ಞ ನೈವೇದ್ಯವನ್ನು ನಿಲ್ಲಿಸಿದಂತವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಾಗಿರುತ್ತಾರೆ ಬ್ರದರ್ಸ್ ಸಿಸ್ಟರ್ಸ್. ಅದಕ್ಕಾಗಿ ವಾಕ್ಯವನ್ನು ಗಮನಿಸೋಣ. ಇಬ್ರಿಯ 10ನೇ ಅಧ್ಯಾಯ ವಚನ 5ರಿಂದ 6. ಆದ್ದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ, ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಮೇನ್. ಆಮೇನ್. ಈ ವಾಕ್ಯವನ್ನು ಗಮನಿಸುವಂತದ್ದು ಯೇಸು ಕ್ರಿಸ್ತರು ಮನುಷ್ಯನಾಗಿ ಬಂದು ನಿಂತುಕೊಂಡು ಈ ಭೂಮಿಯಲ್ಲಿ ಹೇಳುವಂತ ಮಾತು, ದೇವರೇ ನಿನಗೆ ಯಜ್ಞ ನೈವೇದ್ಯಗಳು ಇಷ್ಟವಿರಲಿಲ್ಲ ಎಂಬುದಾಗಿ ಹೇಳುವವರಾಗಿದ್ದಾರೆ ಮತ್ತು ಅದಕ್ಕೋಸ್ಕರ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ನಾವು ಹಳೆ ಒಡಂಬಡಿಕೆಯನ್ನು ಅಥವಾ ಧರ್ಮಶಾಸ್ತ್ರವನ್ನು ನಾವು ಗಮನಿಸುವಾಗ ಇಸ್ರಾಯೇಲ್ ಜನರು ಬೆಳಿಗ್ಗೆ ಸಮಯದಲ್ಲಿ ಒಂದು ಬಲಿ, ಸಂಜೆ ಸಮಯದಲ್ಲಿ ಒಂದು ಬಲಿಯನ್ನು ಕೊಡುವವರಾಗಿದ್ರು ಬ್ರದರ್ಸ್ ಸಿಸ್ಟರ್ಸ್. ಆದರೆ ಆ ಬಲಿಯನ್ನು, ಆ ಯಜ್ಞವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ತನ್ನ ಸ್ವಂತ ದೇಹವನ್ನು ಸಮರ್ಪಣೆಯನ್ನು ಮಾಡುವುದರ ಮುಖಾಂತರವಾಗಿ ಆ ಬಲಿಯನ್ನು, ಯಜ್ಞವನ್ನು ನಿಲ್ಲಿಸಿದ್ದಾರೆ ಎಂಬುದಾಗಿ ಈ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಯಪಡಿಸಿದೆ ಬ್ರದರ್ಸ್ ಸಿಸ್ಟರ್ಸ್. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಇಬ್ರಿಯ 10ನೇ ಅಧ್ಯಾಯ 10ನೇ ವಚನ. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಆಮೇನ್. ಆಮೇನ್. ಈ ವಾಕ್ಯವನ್ನು ಗಮನಿಸುವಂತದ್ದು ಯೇಸು ಕ್ರಿಸ್ತರು ಒಂದೇ ಸಾರಿ ಬಲಿಯಾಗಿ ಎಲ್ಲವನ್ನು ನೆರವೇರಿಸಿದ್ದಾನೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು. ಹೇಗಂದ್ರೆ ಪ್ರತಿದಿನ ಕೊಡ್ತಾ ಇದ್ದಂತಹ ಬಲಿಯನ್ನು ತನ್ನ ದೇಹದ ಮುಖಾಂತರವಾಗಿ ಒಂದೇ ಸಲ ಆ ಬಲಿ, ಯಜ್ಞವನ್ನು ಅಥವಾ ಕಾಣಿಕೆಯನ್ನು ನಿಲ್ಲಿಸಿದ್ದಾರೆ ಅಥವಾ ಸಮರ್ಪಿಸಿ ಎಲ್ಲವನ್ನು ನೆರವೇರಿಸಿದ್ದಾರೆ ಎಂಬುದಾಗಿ ಈ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದು ಬ್ರದರ್ಸ್ ಸಿಸ್ಟರ್ಸ್. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಎಫೆಸ 5ನೇ ಅಧ್ಯಾಯ 2ನೇ ವಚನ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಆಮೇನ್. ಆಮೇನ್. ಈ ವಾಕ್ಯವನ್ನು ಗಮನಿಸುವಂತದ್ದು ಯೇಸು ಕ್ರಿಸ್ತರು ಸುಗಂಧ ವಾಸನೆಯಾಗಿ ಬಲಿಯಾಗಿಯೂ ಕಾಣಿಕೆಯಾಗಿಯೂ ಅರ್ಪಿಸಿದ ಪ್ರಕಾರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ಇಸ್ರಾಯೇಲ್ ಜನರು ಪ್ರತಿನಿತ್ಯವೂ ಅರ್ಪಿಸುತ್ತಿದ್ದಂತ ಯಜ್ಞಕ್ಕೂ, ಬಲಿಗೂ ಅಥವಾ ಕಾಣಿಕೆಗೂ, ಆ ಯಜ್ಞ ನೈವೇದ್ಯಗಳಿಗೂ ಯೇಸು ಕ್ರಿಸ್ತರೇ ಸಂಪೂರ್ಣವಾಗಿ ತನ್ನ ಸ್ವಂತ ದೇಹವನ್ನು ಅರ್ಪಿಸಿ ಆ ಬಲಿ, ಕಾಣಿಕೆಯನ್ನು ಅಥವಾ ಯಜ್ಞವನ್ನು, ಯಜ್ಞ ನೈವೇದ್ಯವನ್ನು ಯೇಸು ಕ್ರಿಸ್ತರು ನಿಲ್ಲಿಸಿದ್ದಾರೆ ಅಥವಾ ನೆರವೇರಿಸಿದ್ದಾರೆ ಎಂಬುದಾಗಿ ಈ ಎಲ್ಲಾ ವಾಕ್ಯಗಳು ತಿಳಿಸುತ್ತದೆ ಬ್ರದರ್ಸ್ ಸಿಸ್ಟರ್ಸ್. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರುಗಳು ಹೇಳುವಂತದ್ದು ಯೆರೂಸಲೇಮ್ ದೇವಾಲಯ ಕಟ್ಟಲ್ಪಡುತ್ತೆ, ಆ ದೇವಾಲಯದಲ್ಲಿ ಕ್ರಿಸ್ತ ವಿರೋಧಿ ಬಂದು ಯಜ್ಞ ನೈವೇದ್ಯವನ್ನು ನಿಲ್ಲಿಸುತ್ತಾನೆ ಎಂಬುದಾಗಿ ಅನೇಕ ಸುಳ್ಳು ಬೋಧಕರು ಸುಳ್ಳಾದ ಬೋಧನೆಯನ್ನು ಮಾಡುವವರಾಗಿದ್ದಾರೆ ಬ್ರದರ್ಸ್ ಸಿಸ್ಟರ್ಸ್.
ನಾವು ಕಳೆದ ಭಾಗದಲ್ಲಿ ನಾವು ಗಮನಿಸಿದೆವು, ಮೂರನೇ ದೇವಾಲಯ ಕಟ್ಟಲ್ಪಡೋದಿಲ್ಲ. ಆಲ್ರೆಡಿ ನಾವು ಮೂರನೇ ದೇವಾಲಯವಾಗಿ, ಅಂದ್ರೆ ನಮ್ಮ ದೇಹವೇ ದೇವಾಲಯವಾಗಿ, ನಮ್ಮ ಹೃದಯವೇ ಗರ್ಭಗುಡಿಯಾಗಿ ಇದೆ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದುಕೊಂಡೆವು. ಈಗ ಯಜ್ಞ ನೈವೇದ್ಯವನ್ನು ನಿಲ್ಲಿಸುವಂತದ್ದು ಅಥವಾ ನಿಲ್ಲಿಸಿರುವಂತದ್ದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಹೊರತು ಕ್ರಿಸ್ತ ವಿರೋಧಿ ಅಲ್ಲ ಎಂಬುದಾಗಿ ನಮಗೂ ನಿಮಗೂ ಕೊಡಲ್ಪಟ್ಟಿರುವಂತ ಸತ್ಯವೇದವು ತಿಳಿಸ್ತಾ ಇದೆ ಬ್ರದರ್ ಸಿಸ್ಟರ್ಸ್. ಒಮ್ಮೆ ಆಲೋಚನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್, ಸತ್ಯವೇದದಲ್ಲಿರುವಂತಹ ವಾಕ್ಯಗಳು ಸತ್ಯವೇ ಹೊರತು ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಹೇಳುವಂತ ಮಾತುಗಳು ಸತ್ಯವಲ್ಲ. ಆದುದರಿಂದ ವಿವೇಚನೆ ಮಾಡಿ ತಿಳಿದುಕೊಂಡು ಆ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲಿ ಬ್ರದರ್ ಸಿಸ್ಟರ್ಸ್. ಇಬ್ರಿಯ 10ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸುವಾಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ಒಂದೇ ಸಮರ್ಪಣೆಯಿಂದ ನಿರಂತರವಾಗಿ ಬಲಿಯನ್ನು, ಯಜ್ಞ ನೈವೇದ್ಯವನ್ನು ನಿಲ್ಲಿಸಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳಬಹುದು. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಇಬ್ರಿಯ 10ನೇ ಅಧ್ಯಾಯ 12ನೇ ವಚನ. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ಆಮೇನ್. ಆಮೇನ್. ಒಂದೇ ಯಜ್ಞವನ್ನು ಸಮರ್ಪಿಸಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅರ್ಥ ಮಾಡ್ಕೊಳ್ಳಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತರು ತನ್ನ ದೇಹವನ್ನು ಸಮರ್ಪಿಸಿ ಯಜ್ಞವನ್ನು ನಿಲ್ಲಿಸಿದ್ದಾನೆ ಬ್ರದರ್ ಸಿಸ್ಟರ್ಸ್. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರು ಹೇಳುವಂತದ್ದು, ಯೆರೂಸಲೇಮಲ್ಲಿ ಯೆಹೂದ್ಯರು ಒಂದು ಕೆಂದಾಕಳನ್ನು ಹುಡುಕುತ್ತಿದ್ದಾರೆ, ಮಚ್ಚೆ ಇಲ್ಲದೆ ಇರುವಂತದನ್ನ ಬಲಿ ಕೊಡುವುದಕ್ಕೆ, ಮೂರನೇ ದೇವಾಲಯ ಕಟ್ಟಲ್ಪಡೋದಕ್ಕೆ ಅಲ್ಲಿ ಈ ಆಕಳನ್ನು ಅಥವಾ ಹಸುವನ್ನು ಬಲಿಯಾಗಿ ಅರ್ಪಿಸುತ್ತಾರೆ ಎಂಬುದಾಗಿ ಹೇಳುವವರಾಗಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್, ಹಳೆಯ ಒಡಂಬಡಿಕೆ ಯೆಹೂದ್ಯರಿಗೆ ಈಗಲೂ ಕೂಡ ಅವರಿಗೆ ಮುದ್ರೆ ಹಾಕಿದಂತ ಪುಸ್ತಕವಾಗಿದೆ. ಹೇಗಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನೇ ಅವರು ಅಂಗೀಕರಿಸಿಕೊಳ್ಳಿಲ್ಲ. ಅದರಲ್ಲೂ ಕೂಡ ಹಳೆಯ ಒಡಂಬಡಿಕೆ ಅನೇಕ ವಾಕ್ಯಗಳು ಅವರಿಗೆ ಮುದ್ರೆ ಹಾಕಲ್ಪಟ್ಟಿದೆ ಎಂಬುದಾಗಿ ಸ್ಪಷ್ಟವಾಗಿ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಅವರು ಕುರುಡರಾಗಿರುವಂತಹ ಸಮಯದಲ್ಲಿ, ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳದೆ ಇರುವಂತಹ ಸಮಯದಲ್ಲಿ, ಇವತ್ತು ಕ್ರೈಸ್ತರಾಗಿರುವಂತ ನೀವು ಅವರು ಮಾಡೋದು ಸರಿ ಎಂಬುದಾಗಿ ಒಪ್ಪಿಕೊಳ್ಳುವಂತದ್ದು ಎಷ್ಟು ಮಾತ್ರಕ್ಕೆ ಸರಿ ಎಂಬುದನ್ನು ನಿಮ್ಮನ್ನು ವಿವೇಚನೆ ಮಾಡಿ ತಿಳ್ಕೊಳ್ಳಿ ಬ್ರದರ್ ಸಿಸ್ಟರ್ಸ್. ಸರಿ, ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು, ಯೆರೂಸಲೇಮ್ ದೇವಾಲಯದಲ್ಲಿ ಯಜ್ಞ ನೈವೇದ್ಯವನ್ನು ನಿಲ್ಲಿಸುವಂತದ್ದು ಕ್ರಿಸ್ತ ವಿರೋಧಿ ಅಲ್ಲ. ಬದಲಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ದೇಹದ ಸಮರ್ಪಣೆ ಮುಖಾಂತರವಾಗಿ ಯಜ್ಞ ನೈವೇದ್ಯವನ್ನು ಆಲ್ರೆಡಿ ನಿಲ್ಲಿಸಿದ್ದಾರೆ ಎಂಬುದಾಗಿ ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡೆವು. ಮುಂದೆ ಬರುವಂತಹ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಳ್ಳುವಂತದ್ದು, ದಾನಿಯೇಲನ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂತಹ 70 ವಾರಗಳು ಇಂದಿನವರೆಗೂ ನೆರವೇರಲಿಲ್ಲವೇ ಎಂಬುದಾಗಿ ಗಮನಿಸೋಣ. ಈ ಭಾಗದ ಬಗ್ಗೆ ನಿಮ್ಗೆ ಏನಾದರೂ ಸಂಶಯ ಇರುವುದಾದ್ರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡ್ತಾ ಬರ್ತಾ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೇನ್.